ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ನಮಗೆ ತುಂಬಾ ಸ್ಪೆಷಲ್ ಡೇ, ಯಾಕಂದ್ರೆ ನಾವು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾ ಇದ್ದೀವಿ. ತುಂಬಾ ಕನ್ಸಿತ್ತು ನಮಗೆ, ನಮ್ಮ ಕಸಿನ್ಸ್ ಎಲ್ಲರೂ ಸೇರಿ ಓಪನ್ ಮಾಡ್ಬೇಕು ಅಂತ. ನಮ್ ಒಬ್ಬಕ್ಕ ಇಲ್ಲಿದ್ದಾರೆ, ಇನ್ನೊಬ್ಬಕ್ಕ ನಮ್ಮ ಪ್ರೇಮಕ್ಕ ಇನ್ನೂ ಇಲ್ಲಿ ಬಂದಿಲ್ಲ. ನರಸಮ್ಮ ಇನ್ನ ಕಾಲೇಜಿಂದ ಬಂದಿಲ್ಲ. ಅವ್ರ ಕಾಲೇಜ್ ಇಲ್ಲಿದ್ದಾರೆ, ಬಿಸಿ ಇದ್ದಾರೆ. ಇವ್ರದ್ದು ಎಕ್ಸಾಮ್ಸ್ ಆಗಿದೆ, ನಮ್ದು ಎಕ್ಸಾಮ್ಸ್ ಆಗಿದೆ ಅಂತ ಹೇಳಿದೀವಿ. ಸೊ ಅವ್ರನ್ನೂ ನೆಕ್ಸ್ಟ್ ವಿಡಿಯೋಲೆಲ್ಲ ಸೇರಿಸ್ಕೊಂತೀವಿ. ಸೊ ಇವತ್ತು ಫಸ್ಟ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಎಲ್ಲಿ ಹೋಗ್ತಾ ಇದ್ದೀವಿ? ಅಫ್ಕೋರ್ಸ್ ಮೈಸೂರಲ್ಲಿ ಇರೋದ್ರಿಂದ ಫಸ್ಟ್ ನಾವು ಎಲ್ಲಿಗೆ ಹೋಗ್ಬೇಕು? ಮೈಸೂರಿಯನ್ಸ್ ರೂಲೇ ಚಾಮುಂಡಿ ಬೆಟ್ಟ. ಬೇಜಾರಾದ್ರೂ ಖುಷಿಯಾದ್ರೂ ಏನೇ ಆದ್ರೂ ಫಸ್ಟ್ ನಾವು ಹೋಗ್ಬೇಕಾಗಿರೋದು ಚಾಮುಂಡಿ ಬೆಟ್ಟ. ಇವಾಗ ನಾವು ಹೊರಡೋಣ ಅಂತ ಬಂದ್ವಿ. ಅಷ್ಟರೊಳಗಡೆ ಮಳೆ ಸ್ಟಾರ್ಟ್ ಆಗಿದೆ, ನೋಡೋಣ ಹೆಂಗೆ ಹೊರಡೋಣ. ಆಲ್ರೆಡಿ ಲೇಟ್ ಆಗಿದೆ, ಮಳೆ ಕೂಡ ಬರ್ತಿದೆ ಅಂತ ಆಟೋ ಬುಕ್ ಮಾಡಿದ್ವಿ. ಆಟೋ ಬಂದ ತಕ್ಷಣ ನನ್ನ ಬಿಟ್ಬಿಟ್ಟು ಹೋಗ್ತಾ ಇದ್ದಾನೆ. ಇಷ್ಟು ದಿನ ದೇವಸ್ಥಾನಕ್ಕೆ ಹೋಗ್ತಿದ್ವಿ, ಬಟ್ ಈ ಸರಿ ದೇವಸ್ಥಾನಕ್ಕೆ ಹೋಗುವಾಗ ಏನೋ ಒಂಥರ ಎಕ್ಸೈಟ್ಮೆಂಟ್ ಫೀಲ್ ಆಗ್ತಿತ್ತು ಇಬ್ರಿಗೂ, ಯಾಕಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗೋಸ್ಕರ ಹೋಗ್ತಿದ್ದೀವಲ್ಲ ಅದಕ್ಕೆ. ಅದೇ ಎಕ್ಸೈಟ್ಮೆಂಟಲ್ಲಿ ಸಿಟಿ ಬಸ್ ಸ್ಟ್ಯಾಂಡ್ ಬಂದು ತಲುಪಿದ್ವಿ. ಹೋದ ತಕ್ಷಣ ಬಸ್ ಕೂಡ ಸಿಕ್ತು, ಹಂಗೆ ಹೋಗಿ ಫ್ರಂಟ್ ಸೀಟಲ್ಲೇ ಕೂತ್ಕೊಂಡ್ಬಿಟ್ವಿ. ಆರಾಮಾಗಿ ಸೀಟಲ್ಲಿ ಕೂತಿದ್ವಾ, ಅಷ್ಟರಲ್ಲಿ ಕಾಲ್ ಮಾಡಿದ್ಲು ನೋಡಿ ಪ್ರೇಮ. ಕಾಲ್ ಪಿಕ್ ಮಾಡಿ ಮಾತಾಡಿದ್ರೆ ಅಕ್ಕ ಕೋಪದಲ್ಲಿ ಮಾತಾಡ್ತಿದ್ಲು. ಯಾಕೆ ಅಂತ ಕೇಳಿದ್ರೆ ಅವಳು ಮನೇಲಿದ್ದಾಳಂತೆ. ಮನೆಯಲ್ಲಿ ಯಾರೂ ಇಲ್ಲ ಅಂತ ಗೊತ್ತಾಗಿ ಎಲ್ಲೋಗಿದ್ದೀರ ಅಂತ ಕೇಳಿದ್ಲು. ನಾವು ಫಸ್ಟ್ ವ್ಲಾಗ್ ಮಾಡ್ತಿದ್ದೀವಿ, ಬೆಟ್ಟಕ್ಕೆ ಹೋಗ್ತಿದ್ದೀವಿ ಅಂತ ಹೇಳಿದ್ವಿ. ಇನ್ನೂ ಕೋಪ ಮಾಡ್ಕೊಂಡ್ಲು. ನನ್ನ ಬಿಟ್ಬಿಟ್ಟು ಬೆಟ್ಟಕ್ಕೆ ಬೇರೆ ಹೋಗಿದ್ದೀರಾ ಅಂತ ಕೋಪ ಮಾಡ್ಕೊಂಡ್ಲು. ಅದು ಅಲ್ಲದೆ ನಾನು ಇಲ್ಲದೆ ಫಸ್ಟ್ ವ್ಲಾಗ್ ಮಾಡ್ತಿದ್ದೀರಾ ಅಂತ ಬೇಜಾರು ಬೇರೆ ಮಾಡ್ಕೊಂಡ್ಲು. ಆದರೆ ನಾವೇನು ಅಂದ್ಕೊಂಡ್ವಿ ಅಂದರೆ ಅಕ್ಕ ಆಲ್ರೆಡಿ 2 ಡೇಸಿಂದ ಬರ್ಡೇ ಪಾರ್ಟಿಲಿ ಬ್ಯುಸಿ ಇದ್ಲು. ಅದು ಅಲ್ಲದೆ ಇವತ್ತು ಕಾಲೇಜಿಗಿಂದ ಲೇಟಾಗಿ ಬೇರೆ ಬರ್ತೀನಿ ಅಂತ ಹೇಳಿದ್ಲು. ಅದಕ್ಕೆ ಅವಳು ಸ್ಟಡೀಸ್ಗೆ ಪ್ರಾಬ್ಲಮ್ ಆಗಬಾರ್ದು ಅಂತ ನಾವಿಬ್ಬರೇ ಹೋಗಿ ಬಂದ್ವಿ. ಅಷ್ಟಕ್ಕೆ ಅಕ್ಕ ಕೋಪ ಮಾಡ್ಕೊಂಡು ಕಾಲ್ ಕಟ್ ಮಾಡಿಬಿಟ್ಲು. ಅವಳು ಹೆಂಗೆ ಸಮಾಧಾನ ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ಹೋಗ್ತಾ ಇದ್ವಿ. ಮಾತಾಡ್ತಾ ಜಗಳ ಆಡ್ತಾ ಬೆಟ್ಟಕ್ಕೆ ಬಂದು ಸೇರಿದ್ದೇ ಗೊತ್ತಾಗಲಿಲ್ಲ. ಬೆಟ್ಟಕ್ಕೆ ಬಂದು ತಲುಪ್ತಿದ್ದಂಗೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಬರ್ತಿತ್ತು. ತಾಯಿ ದರ್ಶನ ಏನೋ ತುಂಬ ಚೆನ್ನಾಗಾಯಿತು. ಹಾಗೆ ಬೆಟ್ಟಕ್ಕೆ ಹೋದಾಗೆಲ್ಲ ಪಕ್ಕದಲ್ಲೇ ಇರೋ ಮಹಾಬಲೇಶ್ವರ ದೇವಸ್ಥಾನಕ್ಕೆ ತಪ್ಪದೇ ಹೋಗ್ತೀವಿ. ದೇವಸ್ಥಾನದ ಹತ್ರ ಹೋಗ್ತಿದ್ದಂಗೆ ತುಂಬ ಪ್ರಶಾಂತವಾಗಿತ್ತು. ಜನ ತುಂಬ ಕಡಿಮೆ ಇದ್ದರು. ಮೋಸ್ಟ್ಲಿ ತುಂಬ ಜನಕ್ಕೆ ಈ ಟೆಂಪಲ್ ಗೊತ್ತಿಲ್ಲ ಅನಿಸುತ್ತೆ. ಹಾಗೆ ದೇವಸ್ಥಾನದೊಳಗಡೆ ಹೋಗಿ ಕೈ ಮುಕ್ಕೊಂಡು ಮಂಗಳಾರತಿ ತೊಗೊಂಡು ಆಚೆ ಬಂದು ದೇವಸ್ಥಾನ ಪ್ರದಕ್ಷಿಣೆ ಹಾಕಿದ್ವಿ. ದೇವ್ರ ದರ್ಶನ ಮಾಡಿಕೊಂಡು ಆಚೆ ಬರ್ತಾ ಇದ್ದಂಗೆ ದೇವಸ್ಥಾನದ ಗೋಪುರ ಫುಲ್ ಮಿಸ್ಟಲ್ಲಿ ಕವರ್ ಆಗಿಬಿಟ್ಟಿತ್ತು. ನೋಡೋಕ್ಕೆ ಅದ್ಭುತವಾಗಿತ್ತು. ಮತ್ತು ನಮ್ಗೆ ಅಲ್ಲಿಂದ ಬರೋಕ್ಕೆ ಮನಸ್ಸೇ ಆಗ್ತಿರ್ಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಫೈನಲಿ ಇಷ್ಟು ಮಳೆಯಲ್ಲೂ ದೇವ್ರ ದರ್ಶನ ಚೆನ್ನಾಗಾಯಿತು. ಇಲ್ಲೊಬ್ರು ಆಂಟಿ ಬಿಸಿ ಬಿಸಿಯಾಗಿ ಬಜ್ಜಿ ಸುಡ್ತಿದ್ರು. ಅದನ್ನು ನೋಡ್ಕೊಂಡು ತಿಂದೆ ವಾಪಸ್ ಬರೋಕ್ಕೆ ಮನಸ್ಸಾಗುತ್ತಾ, ಅದು ಈ ಚಳಿಲಿ. ಹಾಗೆ ಖಾರವಾಗಿ ಒಂದು ಜೋಳ ತಿನ್ಕೊಂಡು ಬಸ್ ಹತ್ತಿದ್ವಿ. ನೈಟ್ ವ್ಯೂ ನೋಡ್ಕೊಂಡು ಆರಾಮ್ಸೆ ಕೂತಿದ್ವಿ. ಹಾಗೆ ಸಡನ್ನಾಗಿ ಟೆನ್ಷನ್ ನೆನಪಾಯಿತು. ಅದೇನಪ್ಪ ಅಂದರೆ ಪ್ರೇಮ ಆಲ್ರೆಡಿ ಊದ್ಕೊಂಡಿದ್ಲು. ಇನ್ನು ಸಂಧ್ಯಾ ಡಾರ್ಲಿಂಗ್ ಕೂಡ ಕೆಲಸದಿಂದ ಬಂದಿರ್ತಾರೆ, ಇಬ್ಬರು ಒಟ್ಟೊಟ್ಟಿಗೆ ಊದ್ಕೊಂಡಿರ್ತಾರೆ. ಅವ್ರನ್ನ ಸಮಾಧಾನ ಮಾಡೋಕ್ಕೆ ಅಂತ ಅವರಿಬ್ಬರು ಫೇವ್ರೆಟ್ ಚಂಪಾಕಲಿ ತೊಗೊಳ್ಳೋಣ ಅಂತ ಹೋದ್ವಿ. ಹಂಗೆ ಚಂಪಾಕಲಿ ತೊಗೊಂಡು ಹಂಗೆ ಮನೆ ಕಡೆ ಹೊರಟ್ವಿ. ಮನೆಗೆ ಹೋದ್ಮೇಲೆ ಸ್ವೀಟ್ ಇಸ್ಕೊತಾರೋ ಇಲ್ಲ ಜಗಳ ಮಾಡ್ತಾರೋ ಏನು ಮಾಡ್ತಾರೋ ಅಂತ ಯೋಚನೆ ಮಾಡಿಕೊಂಡು ಹಂಗೆ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಪೋಸ್ ಕೊಟ್ಕೊಂಡು ಮನೆಗೆ ಹೋಗ್ತಿದ್ದೀವಿ. ತಾಯಿ ಚಾಮುಂಡೇಶ್ವರಿ ದರ್ಶನ ಮುಗಿಸ್ಕೊಂಡು ಈಗ ತಾನೇ ಮನೆಗೆ ಬಂದ್ವಿ. ನಮ್ಮ ವ್ಲಾಗ್ನ ಫುಲ್ ನೋಡಿದ್ದಕ್ಕೆ ಧನ್ಯವಾದಗಳು. ಹೀಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಬಾಯ್.